ಸದನದಲ್ಲಿ ಇವತ್ತು ನಡೆದಿರುವಂತಹ ವಿಚಾರ, ಗೃಹ ಸಚಿವರು ಸದನಕ್ಕೆ ಖಚಿತಪಡಿಸಿರತಕ್ಕಂತಹ ವಿಚಾರ, ಕೊಟ್ಟಿರುವಂತಹ ಭರವಸೆ, ಸ್ಥಗಿತಗೊಳ್ತಾ ಇರುವಂತಹ SIT ಭೂಮಿ ಅಗೆಯುವ ಪ್ರಕ್ರಿಯೆಗೆ ಸದ್ಯಕ್ಕೆ ಒಂದು ವಿರಾಮವನ್ನು ಹೇಳಿದ್ದಾರೆ. ತಾತ್ಕಾಲಿಕ ಬ್ರೇಕ್ ಅಂತೇಳಿ ಇದನ್ನು ಪರಿಗಣಿಸಬಹುದು. ಆದರೆ ಆ ತಾತ್ಕಾಲಿಕ ಬ್ರೇಕ್ಗೆ ಒಂದು ಕಾಲಮಿತಿ ಏನಂತ ಹೇಳಿದರೆ FSLನ ವರದಿ ಬರಬೇಕು, ಪರೀಕ್ಷಾ ವರದಿ ಬರಬೇಕು. ಇದರ ನಡುವೆ ಈತ ಮತ್ತಷ್ಟು ಜಾಗಗಳನ್ನು ಗುರುತಿಸ್ತೀನಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾನಂತೆ. ಅದರ ಬಗ್ಗೆಯೂ ಕೂಡ ಕಾನೂನು ಪ್ರಕಾರ ಪ್ರಕ್ರಿಯೆಗಳು ಆಗ್ತವೆ ಅನ್ನೋದರ ಬಗ್ಗೆ ಪರಮೇಶ್ವರ್ ಅವರೇ ಹೇಳ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ BJಪಿಯವರು ಬಹಳ ರೋಷಾವೇಶದಿಂದ ಕೇಳಿದಂತಹ ಪ್ರಶ್ನೆ ಮತ್ತು ಅದಕ್ಕೆ ಸಿಕ್ಕಿರುವಂತಹ ಉತ್ತರ ವರದಿ ಅಂತ ಮೌನವಾಗಿ ಏನಿಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀರಾ? ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ SIT ತನಿಖೆಯ ಬಗ್ಗೆ ಸದನದಲ್ಲಿ ಇಂದು ಬಿಸಿ ಬಿಸಿ ಚರ್ಚೆ ಮುಂದುವರೆದಿತ್ತು. ಸೋಮವಾರದ ಕಲಾಪದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಪಕ್ಷಗಳು ಎತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಅಷ್ಟೇ ಅಲ್ಲ, ಇದುವರೆಗೆ ಅಗೆದಿರುವ ಸ್ಥಳಗಳಲ್ಲಿ ಸಂಗ್ರಹಿಸಿರುವ ಸ್ಯಾಂಪಲ್ಗಳ ಬಗ್ಗೆ FSLನಿಂದ ವರದಿ ಬರುವವರೆಗೆ ಸಮಾಧಿ ಶೋಧ ಸ್ಥಗಿತಗೊಳಿಸುವುದಾಗಿ ಗೃಹ ಸಚಿವರು ಘೋಷಿಸಿದ್ರು. ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ ಇದನ್ನ ಸ್ಥಗಿತ, ಮುಂದಕ್ಕೆ ಹೋಗೋದನ್ನ ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಇಷ್ಟಕ್ಕೂ ಇದುವರೆಗೆ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ್ದ ಸ್ಥಳಗಳಲ್ಲಿ SIT ಅಧಿಕಾರಿಗಳು ಸಮಾಧಿ ಅಗೆದು ನೋಡಿದ್ದಾರೆ. ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆಗಳು ಸಿಕ್ಕಿದ್ದು ದೃಢಪಟ್ಟಿತ್ತು. ಪಾಯಿಂಟ್ ನಂಬರ್ 11ರ ಪಕ್ಕದಲ್ಲೇ ಓರ್ವ ಪುರುಷನ ಅಸ್ಥಿಪಂಜರ ಸಿಕ್ಕಿತ್ತು. ಆದರೆ ಇವತ್ತು ಗೃಹ ಸಚಿವರು ಸದನಕ್ಕೆ ನೀಡಿದ ಉತ್ತರ ಕೇಳಿದ್ರೆ SITಯವರು FSLಗೆ ಕಳಿಸಿರುವ ಸ್ಯಾಂಪಲ್ಗಳು ಕೇವಲ ಈ 2 ಸ್ಥಳಗಳಲ್ಲಿ ಸಿಕ್ಕಿದ್ದ ಮೂಳೆಗಳಿಗೆ ಸೀಮಿತವಾಗಿಲ್ಲ. SIT ತಂಡ ತಾವು ಅಗೆದು ನೋಡಿದ ಜಾಗದಲ್ಲಿ ಸಂಗ್ರಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳನ್ನೂ ಪರೀಕ್ಷೆಗೆಂದು ಕಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಇವತ್ತು ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಬಿಚ್ಚಿಟ್ಟಿದ್ದಾರೆ. ಸದನದಲ್ಲಿ ಪರಮೇಶ್ವರ್ ಕೊಟ್ಟ ಉತ್ತರ ಹೀಗಿತ್ತು: ದೂರುದಾರ ಹೇಳಿದ ಜಾಗದಲ್ಲೆಲ್ಲ ಅಗೆದು ಮಣ್ಣು ಸಂಗ್ರಹಿಸಲಾಗಿದೆ. ಹೀಗೆ ಸಂಗ್ರಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಬಹಳ ಮುಖ್ಯವಾಗಿ ದೀರ್ಘ ಸಮಯದ ಹಿಂದೆ ಹೂತಿಡಲಾಗಿದೆ ಎನ್ನಲಾಗಿರುವ ಮನುಷ್ಯರ ಅವಶೇಷಗಳು ಈ ಮಣ್ಣಿನಲ್ಲಿ ಬೆರೆತಿದೆಯೇ ಎಂಬ ಪರೀಕ್ಷೆ ನಡೆಸಲಾಗುತ್ತದೆ. ಇದೇ ಕಾರಣದಿಂದ FSL ವರದಿ ಬರೋವರೆಗೂ ಸಮಾಧಿ ಶೋಧವನ್ನ ನಿಲ್ಲಿಸಲು SIT ತೀರ್ಮಾನಿಸಿದೆ. ಇದೇ ವೇಳೆ ದೂರುದಾರ ಇನ್ನೂ ಒಂದಷ್ಟು ಸ್ಥಳಗಳನ್ನು ತೋರಿಸುವ ಬಗ್ಗೆ ಹೇಳಿದ್ದಾನೆ. SITಯಿಂದ ಕಾನೂನು ಪ್ರಕಾರವೇ ಎಲ್ಲಾ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಸದನಕ್ಕೆ ಗೃಹ ಸಚಿವರು ಭರವಸೆ ನೀಡಿದ್ದಾರೆ. ಇನ್ನೂ ಎಷ್ಟು ಕಡೆ ನೀವು ಅಗಿತೀರಿ? ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದರೆ ಅಗಿಯೋದಿಲ್ಲ. ಆದರೆ ಈಗೇನು ಅವನು ಹೇಳಿದ್ದಾನೆ, ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ, ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ಇದೇ ವೇಳೆ ತನಿಖೆಯ ಪಾರದರ್ಶಕತೆ ಬಗ್ಗೆ ಪ್ರತಿಪಕ್ಷಗಳು ಎತ್ತಿದ್ದ ಆಕ್ಷೇಪಗಳಿಗೂ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ. ಪಾರದರ್ಶಕ ರೀತಿಯಲ್ಲಿ SIT ತನಿಖೆ ನಡೆಯುತ್ತಿದೆ. ಯಾರ ಒತ್ತಡಕ್ಕೂ ಮಣಿಯದೆ ತನಿಖೆ ಆಗ್ತಿದೆ. ನಾವು ಯಾವುದನ್ನು ಮುಚ್ಚಿಡುವುದಿಲ್ಲ, ಮುಚ್ಚಿಡುವ ಅಗತ್ಯವೂ ಇಲ್ಲ. ಪಾರದರ್ಶಕ, ದಕ್ಷತೆ, ಪಕ್ಷಾತೀತ ತನಿಖೆಯೇ ನಮ್ಮ ಉದ್ದೇಶ. ಸರ್ಕಾರ ಏನೋ ಮುಚ್ಚಿಡುತ್ತೆ ಅನ್ನೋ ಗೊಂದಲ ಬೇಡವೇ ಬೇಡ. ತನಿಖೆಗೂ ಮುನ್ನವೇ ಬೇರೆ ಬೇರೆ ರೀತಿ ಅರ್ಥೈಸುವುದು ಸರಿಯಲ್ಲ. ತನಿಖೆಯನ್ನ ಹೀಗೆ ಮಾಡಿ ಅಂತ ಸಮಯ ನಿಗದಿ ಸಾಧ್ಯವಿಲ್ಲ. ಹಾಗಾಗಿ ತನಿಖೆ ಆಗುವ ತನಕ ವಿರೋಧ ಪಕ್ಷಗಳು ಸಹಕರಿಸಬೇಕು ಎಂದು ಪರಮೇಶ್ವರ್ ಮನವಿ ಮಾಡಿದ್ರು. ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಹೇಳಕ್ಕೂ ಆಗೋದಿಲ್ಲ. ತನಿಖೆಯಿಂದ ಅವರು ಇಂಟರಿಮ್ ವರದಿ ಕೇಳಿದರು. ಆ ಇಂಟರಿಮ್ ವರದಿನೂ ಕೂಡ ನಮಗೇನು ಬಂದಿಲ್ಲ. ಈ ತನಿಖೆ ನಡೀತಾ ಇದೆ. ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಲ್ಲಿ ಮತ್ತು ಗೌರವಾನ್ವಿತ ಸದಸ್ಯರಲ್ಲಿ ನಾನು ಮನವಿ ಮಾಡೋದು, ನೀವು ಸಹಕರಿಸಬೇಕು. ಯಾರನ್ನು ರಕ್ಷಣೆ ಮಾಡೋದಾಗಲಿ, ಯಾರನ್ನು ದೂಷಣೆ ಮಾಡೋದಾಗಲಿ ಸರ್ಕಾರ ಮಾಡೋದಿಲ್ಲ. ನಮ್ಗೆ ಅದರ ಅಗತ್ಯನೂ ಇಲ್ಲ. ನಮಗೆ ಇನ್ನು ದೂರುದಾರ ಮಾಸ್ಕ್ ಮ್ಯಾನ್ ರಕ್ಷಣೆಗೆ ರಾಜ್ಯ ಸರ್ಕಾರ ನಿಂತಿದೆ ಎಂಬುದು ಪ್ರತಿಪಕ್ಷಗಳ ಆರೋಪವಾಗಿತ್ತು. ಅದಕ್ಕೆ ಕಾನೂನಿನ ಅಂಶಗಳನ್ನೇ ತೋರಿಸಿ ಪರಮೇಶ್ವರ್ ಖಡಕ್ ತಿರುಗೇಟು ನೀಡಿದ್ದಾರೆ. ದೂರುದಾರನ ರಕ್ಷಣೆಗೆ ಕೇಂದ್ರ ಸರ್ಕಾರವೇ ರೂಪಿಸಿರುವ ಕಾನೂನು ಇದೆ ಎಂದು ಗೃಹ ಸಚಿವರು ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ದಾರೆ.
ಎವಿಡೆನ್ಸ್ ಆಕ್ಟ್ ಅಡಿಯಲ್ಲಿ ದೂರುದಾರನನ್ನ ಬಂಧಿಸಲು ಆಗಲ್ಲ. ದೂರುದಾರನಿಗೆ ರಕ್ಷಣೆ ಕೊಡಬೇಕು. ಆತನ ಮನೆಗೆ ಸಿಸಿಟಿವಿ ಒದಗಿಸಬೇಕು. ಆತನ ಹೆಸರನ್ನು ವಿ ಎಂದು ಉಲ್ಲೇಖಿಸಬೇಕು. ಆತನಿಗೆ ಎಸ್ಕಾರ್ಟ್ ಒದಗಿಸಿ 60 ದಿನಗಳ ಕಾಲ ಆತನಿಗೆ ರಕ್ಷಣೆ ಕೊಡಬೇಕು. ಹೀಗಾಗಿ ಅರೆಸ್ಟ್ ಅಥವಾ ಕಸ್ಟಡಿಗೆ ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನ ಮನವರಿಕೆ ಮಾಡಿಕೊಟ್ರು. Remaining protection measures will be considered at the subsequent stage if necessary arises. The above said protection measures will be in force for 60 days from today unless the situation of urgency arises to conduct the next committee meeting. ಅವರನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂಥೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಎಸ್ಐಟಿ ರಚನೆ ಮಾಡಲು ಕೇಳಿದ್ಯಾರು ಅಂತೆಲ್ಲ ಬಿಜೆಪಿ ಟೀಕೆ ಮಾಡಿತ್ತು. ಅದಕ್ಕೂ ಗೃಹ ಸಚಿವರು ಉತ್ತರ ಕೊಟ್ಟರು. ದೂರುದಾರನಿಂದ ಬೆಳ್ತಂಗಡಿ ಕೋರ್ಟ್ನಲ್ಲಿ ಸೆಕ್ಷನ್ 164 ಅಡಿ ಹೇಳಿಕೆ ದಾಖಲಾಗಿತ್ತು. ವಿಶೇಷ ತನಿಖಾ ತಂಡ ರಚನೆ ಮಾಡಲು ಮಹಿಳಾ ಆಯೋಗದಿಂದಲೂ ಸಿಎಂಗೆ ಪತ್ರ ಬಂದಿತ್ತು. ಆ ಕಾರಣಕ್ಕಾಗಿ ಎಸ್ಐಟಿ ರಚನೆ ಮಾಡಿದ್ದು ಎಂದು ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಂಡರು. ರಾಜ್ಯದ ಮುಖ್ಯಮಂತ್ರಿ ಪರಮೇಶ್ವರ್ ಉತ್ತರ ಬಳಿಕವೂ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ್ವು. ಯಾರೋ ಬರೆದುಕೊಟ್ಟಿರುವ ಸ್ಕ್ರಿಪ್ಟ್ ಅನ್ನ ಪರಮೇಶ್ವರ್ ಓದಿದ್ದಾರೆ ಅಂದ್ರು ಆರ್ ಅಶೋಕ್. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಬಾಣ ಹೂಡು ಅಂತೇಳಿ. ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ. ಏನೂ ಇಲ್ಲ. ಏನೋ ಪಾಪ ಬರ್ಕೊಟ್ಟಿದ್ರು, ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ. ಮಧ್ಯಪ್ರವೇಶಿಸಿದ ಶಾಸಕ ಸುನಿಲ್ ಕುಮಾರ್ ಅನಾಮಿಕ ಬಂದು ಬುರುಡೆ ತೆಗೆಯೋಕೆ ಅನುಮತಿ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದ್ರು. ಆ ಅನಾಮಿಕ ಬಂದು ಆ ಬುರುಡೆನ ತೆಗಿಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ರು? ನೀವು ಆ ಬುರುಡೆನ FSI ಕಳಿಸಿರೋದು ಸರಿ, ಆ ಬುರುಡೆ ತೆಗಿಲಿಕ್ಕೆ ಕೊಟ್ಟರ ಅನುಮತಿ ಯಾರ್ದದು? ಆ ಅನುಮತಿ ಕೊಟ್ಟಿದ್ರ? ಅನುಮತಿ ಕೊಟ್ಟಿಲ್ಲ ಅಂತಾದ್ರೆ ಅವನ ಮೇಲೆ ಇಲ್ಲಿ ತನಕ ಏನು ಆಕ್ಷನ್ ತಗೊಂಡಿದ್ದೀರಿ? ಈ ಮಧ್ಯೆ ಧರ್ಮಸ್ಥಳದ ಹೆಸರಿನಲ್ಲಿ ಆಗ್ತಿರೋದು ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದನ್ನೇ ಪ್ರಸ್ತಾಪಿಸಿದ ಅಶೋಕ್, ಡಿಕೆಶಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಸವಾಲು ಹಾಕಿದ್ರು. ಆಗ ಎದ್ದು ನಿಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ. ನಾನು 100 ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ. ಆ 101ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ. ನಾನಿರ್ಬೋದು, ನೀವಿರ್ಬೋದು, ಯಾರು ಷಡ್ಯಂತ್ರ ಇರ್ಬೋದು, MLA ಸ್ಟೇಟ್ಮೆಂಟ್ ಇರ್ಬೋದು, ಅವನು ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು BJP ನಾಯಕರ ಹೇಳಿರ್ಬೋದು, ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು, ನನ್ನ ಮೇಲೆ ಹೇಳಿರ್ಬೋದು, ಇನ್ನೊಬ್ಬರ ಮೇಲೆ ಇದೆಲ್ಲ ಕೂಡ ಈಚೆಗೆ ಬರಬೇಕು ಇದನ್ನ ಸಂಪೂರ್ಣವಾಗಿ ಅಂತೇಳಿ ಸರ್ಕಾರ. ಅದು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಇಲ್ಲೇನು ನಡೆದಿದೆ ಅನ್ನೋದು ಆಫೀಸರ್ಸು ಅವ್ರಿಗೂ ಹೇಳಿರ್ತಾರೆ, ನಮಗೂ ಹೇಳಿರ್ತಾರೆ. But he has to work in a systematic way. He can't go out of the law. ಇನ್ನು ಇದಕ್ಕೂ ಮುಂಚಿತವಾಗಿ ಸದನದಲ್ಲಿ ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ವಿರುದ್ಧವೇ ಕೆಲವರು ಗಂಭೀರ ಆರೋಪ ಮಾಡುತ್ತಿದ್ದಾರೆ, 28 ಜನರ ಕೊಲೆ ಮಾಡಿದ್ದಾರೆಂಬ ಆರೋಪ ಮಾಡುತ್ತಿದ್ದಾರೆ ಎಂದು ಪ್ರಸ್ತಾಪಿಸಿದ್ರು. ಅಲ್ಲದೆ ಈ ಹೇಳಿಕೆ ಕೊಟ್ಟವರನ್ನೂ ಬಂಧಿಸಬೇಕು ಎಂದು ಆಗ್ರಹಿಸಿದ್ರು. ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ. ಈಗ ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ ನಾವ್ ಯಾರು? ಯಾವಾಗ ಪ್ರತಿಪಕ್ಷ ನಾಯಕ ಸಿಎಂ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಮಾಡಿದ್ದಾರೆ ಎನ್ನಲಾದ ಆರೋಪಗಳ ಬಗ್ಗೆ ಪ್ರಸ್ತಾಪಿಸಿದ್ರು, ಬಿಜೆಪಿಯ ಶಾಸಕರು ಹುರುಪಿನಿಂದ ಆ ಮಾತಿಗೆ ಸಾಥ್ ನೀಡಿದ್ರು. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಹಾಗೂ ರಾಜಾಜಿನಗರ ಕ್ಷೇತ್ರದ ಶಾಸಕ ಎಸ್ ಸುರೇಶ್ ಕುಮಾರ್ ಕೂಡ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ವೈರಲ್ ಆಗ್ತಿದೆ ಎಂದು ತಮ್ಮ ಆರೋಪಕ್ಕೆ ಸಾಕ್ಷ್ಯ ಒದಗಿಸುವ ಪ್ರಯತ್ನ ಮಾಡಿದ್ರು. ಆ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಯಾವುದು ಗೊತ್ತಾಗಬೇಕಲ್ಲ. ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ, ಮಂತ್ರಿ ಮುಖ್ಯಮಂತ್ರಿ 28 ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ, ಇಫ್ ದ ಗವರ್ಮೆಂಟ್ ಕೆನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್, ಏನಿದು? ಹೌ ಆರ್ ವಿ ಅಲೋಯಿಂಗ್ ಇಟ್? ಮುಖ್ಯಮಂತ್ರಿಗಳಿಗೆ
ವಿಧಾನಸೌಧದ 3ನೇ ಮಾಡಲಿರುವ ಒಬ್ಬ ವ್ಯಕ್ತಿ 28 ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಹೌ ಕ್ಯಾನ್ ದ ಗವರ್ನಮೆಂಟ್ ಟಾಲರೇಟ್? ಒಂದೆಡೆ ಸುನಿಲ್ ಕುಮಾರ್ ಹೀಗೆ ಆರೋಪ ಮಾಡಿದ್ದನ್ನ ಒಪ್ಕೋತೀರಾ ಅಥವಾ ಅಂತವರನ್ನು ಮೊದಲು ಬಂಧಿಸ್ತೀರಾ ಅಂತ ಪ್ರಶ್ನಿಸಿದ್ರೆ, ಸುರೇಶ್ ಕುಮಾರ್ ಯಾಕೆ ಇಂತಹ ಹೇಳಿಕೆ ಬಂದ ತಕ್ಷಣ ನೀವು ಅವರನ್ನ ಬಂಧಿಸಿಲ್ಲ ಎಂದು ಆತುರ ತೋರಿಸಿದ್ರು. ಏನಿದು? ಹೌ ಆರ್ ವಿ ಅಲೋಯಿಂಗ್ ಇಟ್? ಮುಖ್ಯಮಂತ್ರಿಗಳಿಗೆ ಆಗ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಪರಮೇಶ್ವರ್ ಕೂಡ ಎದ್ದು ನಿಂತು ಬಿಜೆಪಿಯವರು ಹೇಳಿದಂತೆ ಕ್ರಮ ತಗೊಳ್ತೀವಿ ಎಂದು ಭರವಸೆ ನೀಡಿದ್ರು. ಗೃಹ ಸಚಿವ ಪರಮೇಶ್ವರ್ ಕೂಡ ಈಗಾಗಲೇ ಕಾನೂನು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೀನಿ, ನಾವು ಕೈಕಟ್ಟಿ ಕೂತಿಲ್ಲ ಅಂದ್ರು. ಅವ್ರು ಯಾರೋ ನೋಡಿದ್ದೀನಿ, ಏನೇನು ಸ್ಟೇಟ್ಮೆಂಟು, ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನೂ ಹೇಳಿದ್ದಾರೆ. ನಾನು ಕೇಳಿದ್ದೀನಿ, ನಂಬರ್ ಇನ್ಕ್ಲೂಡಿಂಗ್ ನಂಬರ್, ಐ ನೋ ದಟ್. ಅದಲ್ಲದೆ ನಿಮ್ಮ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂಥ ಸ್ಟೇಟ್ಮೆಂಟ್ನ ನಾನು CMಗೆ ಹೇಳಿದೆ. CM ನೋಡಿರಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟು ಹಿಮ್, ಈ ಥರ ಇದೆ, ಈ ಥರ ಈಗ ಮಾಡಿದ್ದಾರೆ, ನಿಮ್ಮನ್ನೇ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟಾಗಿ ಹೋಮ್ ಮಿನಿಸ್ಟರ್ಗೆ ಏನು ಡೈರೆಕ್ಷನ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ. ಅದನ್ನ ಈ ಅಸೆಂಬ್ಲಿ ನಂಬರ್ 1 ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು? ದೇಶದ ನಂಬರ್ 1 ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು? ವಿತಿನ್ ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು. ಅವಾಗ ನಿಮ್ಮ ನಂಬರ್ 1 ಅಂತಿದೆ. ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು? ಸುನಿಲ್ ಅವರು, ನೀವೇನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ, ಆಯ್ತಾ? ಆ ವ್ಯಕ್ತಿಯನ್ನು ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 16 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾರನ್ನ ಇಂಥ ವ್ಯಕ್ತಿಗಳನ್ನು ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನು ಚಲಾಯಿಸ್ತೀವಿ, ಅವನಿಗೇನು ಶಿಕ್ಷೆ ಮಾಡಬೇಕೋ ಮಾಡ್ತೀವಿ, ಯಾವ ಮುಲಾಜಿಲ್ದೆ ಮಾಡ್ತೀವಿ. ಸುಮ್ಮನೆ ಏನು ಕೂತಿಲ್ಲ. ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ, ಕ್ರಮ ತಗೊಳ್ತೀವಿ. ಆದರೆ ಬಿಜೆಪಿಯವರ ಈ ರೋಷಾವೇಶವೆಲ್ಲ ಅರ್ಧ ಸತ್ಯ ಆಧರಿತ ಎನ್ನುವುದು ನಂತರ ಗೊತ್ತಾಯಿತು. ಸರ್ಕಾರದ ಸಚಿವರು ಕೂಡ ಪ್ರತಿಪಕ್ಷ ಮಾಡಿದ ಆರೋಪದ ಸತ್ಯಾಸತ್ಯತೆಯ ಪರಿಶೀಲನೆಗೂ ಹೋಗದೆ ಸದನದಲ್ಲಿ ಕ್ರಮದ ಭರವಸೆ ಕೊಟ್ಟಿದ್ದರು. ಯಾಕಂದ್ರೆ ಮಹೇಶ್ ತಿಮರೋಡಿ ನೀಡಿದ್ದ ಹೇಳಿಕೆ ಈ ಹಿಂದೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ನೀಡಿದ್ದ ಹೇಳಿಕೆಗೆ ಉತ್ತರವಾಗಿತ್ತು. ಇವತ್ತು ಸದನದಲ್ಲಿ ಸುನಿಲ್ ಕುಮಾರ್ ಸವಾಲು ಹಾಕಿದ ರೀತಿಯಲ್ಲೇ ಅವತ್ತು ತಿಮರೋಡಿ ಸರ್ಕಾರಕ್ಕೆ ಸವಾಲು ಎಸೆದಿದ್ರು. ಇದೆಲ್ಲ ನಡೆದಿದ್ದು 2023ರ ವಿಧಾನಸಭೆ ಚುನಾವಣೆ ಕಳೆದ ಮೇಲೆ. ಸದ್ಯನ್ನ 24 ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಲ್ತನಚಿದ್ದ ಸಿದ್ದರಾಮಯ್ಯ ಗೋಟ್ ಕೇಂದ್ರದ ಸದ್ಯನ್ನ 24 ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಲ್ತನಚಿದ್ದ ಸಿದ್ದರಾಮಯ್ಯ ಗೋಟ್ ಕೇಂದ್ರದ ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ತಮಾಷೆ ಅಂದ್ರೆ ಬಿಜೆಪಿ ನಾಯಕರು ಇಷ್ಟೆಲ್ಲಾ ಸದನದೊಳಗೆ ರೋಷಾವೇಶ ತೋರಿಸುತ್ತಿದ್ದಾಗಲೇ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಸೈಲೆಂಟ್ ಆಗಿ ಕುಳಿತಿದ್ರು. ಈ ವಿಚಾರದಲ್ಲಿ ಈ ಹಿಂದೆಯೇ ರಾಜಕೀಯ ಸಮರ ನಡೆದಿತ್ತು ಎನ್ನುವುದನ್ನ ಬಿಚ್ಚಿಟ್ಟಿರುವ ತಿಮರೋಡಿ ಇದೆಲ್ಲ ಬಿಜೆಪಿಯವರಿಗೆ ಗೊತ್ತಿರಲಿಲ್ವೇ ಎಂದು ಸವಾಲೆಸೆದಿದ್ದಾರೆ. ಗೃಹ ಮಂತ್ರಿಯ ಗ್ರಾಚಾರ ಮಂತ್ರಿ ಅಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹರೀಶ್ ಪೂಂಜಾ ಕೊಟ್ಟಂತ ಹೇಳಿಕೆ ಅದು ಅವ್ರಿಗೆ ಗೊತ್ತಿರಲೇಬೇಕು. ಒಂದು ರಾಜ್ಯದ ಗೃಹ ಮಂತ್ರಿಯವರು ಅದು 2023ರಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್. ಯಾರು ಕೊಟ್ಟ ಸ್ಟೇಟ್ಮೆಂಟ್? ಹರೀಶ್ ಪೂಂಜಾ ಕೊಟ್ಟಂತ ಸ್ಟೇಟ್ಮೆಂಟ್. ಈ ಬಿಜೆಪಿಯವರು ಅವತ್ತು ಸತ್ತಿದ್ರಾ? ಅವತ್ತು ಕಾಂಗ್ರೆಸ್ನವರು ಕೇಸ್ ಮಾಡಿದ್ರಲ್ಲ ಇದೇ ಹರೀಶ್ ಪೂಂಜಾನ ಮೇಲೆ. ನಮಿತಾ ಅನ್ನುವಂಥ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರು ಕೇಸ್ ಮಾಡಿದ್ರಲ್ಲ, ಅದೇನಾಗಿದೆ? ಸತ್ತಿದ್ರೆ ಇವರು ಬಿಜೆಪಿ ಅವರಾಗ ಉತ್ತರ ಕೊಡ್ಬೇಕಲ್ಲ. ಈಗ ಅದೇ ಹರೀಶ್ ಪೂಂಜಾ ಅಲ್ಲೇ ಕೂತಿದ್ದಾರಲ್ಲ ವಿಧಾನಸೌಧದೊಳಗೆ, ಯಾಕೆ ಮಾತಾಡುದಿಲ್ಲ? ಹೀಗೆ ವೈರಲ್ ವಿಡಿಯೋ ನೋಡಿಕೊಂಡು ಸದನದಲ್ಲಿ ಹೇಗೆ ಬೇಕಿದ್ದರೂ ಮಾತಾಡಬಹುದು ಹಾಗೂ ಅದನ್ನ ಯಾರೂ ಪರಿಶೀಲಿಸೋದಿಕ್ಕೂ ಹೋಗೋದಿಲ್ಲ ಎಂಬುದು ಇವತ್ತು ವಿಧಾನಸಭೆಯಲ್ಲಿ ನಡೆದ ಬೆಳವಣಿಗೆಯೇ ಸಾಕ್ಷಿಯಾಗಿತ್ತು.
ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಯಾವುದೇ ಆರೋಪ ಮಾಡುವಾಗ ಸರಿಯಾದ ಸಾಕ್ಷ್ಯ ಒದಗಿಸಬೇಕು. ಆದರೆ ಇವತ್ತು ಮಾತ್ರ ಪ್ರತಿಪಕ್ಷ ನಾಯಕರು ವೈರಲ್ ವಿಡಿಯೋ ನೋಡಿ ಆಪಾದನೆ ಮಾಡಿದ್ರು. ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಕ್ರಮ ಕೈಗೊಳ್ಳುವ ಭರವಸೆಯನ್ನ ತರಾತುರಿಯಲ್ಲಿ ಕೊಟ್ಟಿದ್ದು ನೋಡಿದ್ರೆ ಎಸ್ಐಟಿ ತನಿಖೆ ಆಡಳಿತ ಹಾಗೂ ಪ್ರತಿಪಕ್ಷ ಎರಡಕ್ಕೂ ಬೇಡವಾಗಿದೆಯೇ ಎಂಬ ಅನುಮಾನ ಸಾಮಾನ್ಯ ಜನರಿಗೆ ಮೂಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಯಾರೋ ಹೇಳಿದ ಮಾತು ಅದಿನ್ಯಾವುದೋ ಸ್ವರೂಪದಲ್ಲಿ ವೈರಲ್ ಆಗುತ್ತೆ. ಆ ವಿಚಾರ ಸದನದಲ್ಲಿ ಬಹಳ ಗಂಭೀರವಾದಂಥ ಚರ್ಚೆ ಆಗುತ್ತೆ. ಕಠಿಣ ಕ್ರಮದ ಭರವಸೆಯೂ ಕೂಡ ಸಿಗುತ್ತೆ. ವಿಧಾನಸಭೆಯಲ್ಲಿ ಹೀಗೆ ನಡೆದರೆ ಹೇಗೆ ಅನ್ನುವಂಥದ್ದು ಕರ್ನಾಟಕದ ಸಾಮಾನ್ಯ ಜನರು ಕೇಳಬೇಕಾಗಿರುವಂತಹ ಪ್ರಶ್ನೆ, ಕೇಳುವಂತಹ ಪ್ರಶ್ನೆ.